ಸ್ನೇಹಿತರೆ ನಮಸ್ಕಾರ. ನೆಕ್ಸ್ಟ್ ಚಾನೆಲ್ಗೆ ಸ್ವಾಗತ. ಮೈಸೂರಿನ ಪ್ರವಾಸದ ಮುಂದಿನ ಭಾಗವಾಗಿ ನಾವು ತೆರಳಿದ್ದು ಶ್ರೀರಂಗಪಟ್ಟಣದ ಟಿಪ್ಪುವಿನ ಬೇಸಿಗೆ ಅರಮನೆಯಾದಂತಹ ದರಿಯಾ ದೌಲತಾಬಾದ್ಗೆ. ಸುತ್ತ ಹಸಿರು ಉದ್ಯಾನದ ನಡುವೆ ನಾವು ಟಿಪ್ಪುವಿನ ಬೇಸಿಗೆ ಅರಮನೆಯನ್ನು ಕಾಣಬಹುದು. ಭಾರತೀಯ ಪುರಾತತ್ವ ಇಲಾಖೆಯ ಮಾಹಿತಿಯನ್ನು ಇಲ್ಲಿ ನಾವು ಕಾಣಬಹುದು. ಈ ಅರಮನೆಯನ್ನು ಟೀಕ್ವುಡ್ ಅಥವಾ ತೇಗದ ಮರದಿಂದ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿರುವ ಗೋಡೆ, ಕಂಬ, ಕಮಾನುಗಳು ಹಾಗೆ ಮೇಲಿನ ಆವರಣಗಳು ಸಂಪೂರ್ಣವಾಗಿ ವರ್ಣಚಿತ್ರಗಳನ್ನು ಹೊಂದಿದೆ. ಬೇಸರದ ಸಂಗತಿ ಅಂದರೆ ಇಲ್ಲಿ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಇಲ್ಲಿಂದ ಮುಂದಕ್ಕೆ ನಮ್ಮ ಪಯಣ ಪಂಚರಂಗ ಕ್ಷೇತ್ರಗಳಲ್ಲಿ ಒಂದಾದಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ದಂತಕಥೆಯ ಪ್ರಕಾರ ಗೌತಮ ಮಹರ್ಷಿಗಳು ಮಹಾವಿಷ್ಣುವನ್ನು ಹೊರಗಿರುವ ಭಂಗಿಯಲ್ಲಿ ವೀಕ್ಷಿಸಲಿಕ್ಕೆ ಈ ಸ್ಥಳದಲ್ಲಿ ಕಠಿಣ ತಪಸ್ಸನ್ನು ಮಾಡಿದ್ರಂತೆ. ಹಾಗೆ ಭಗವಾನ್ ವಿಷ್ಣು ಇಲ್ಲಿ ರಂಗನಾಥ ಸ್ವಾಮಿಯಾಗಿ ಚಿತ್ರಿಸಿಕೊಂಡಿದ್ದಾನಂತೆ. ಹಾಗೆ ಇಲ್ಲಿಯೂ ಸಹ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಮುಂದಿನ ನಮ್ಮ ಪಯಣ ಸಂತ ಫಿಲೋಮಿನಾ ಚರ್ಚ್ ಕಡೆಗೆ. ಇದು ಏಷ್ಯಾದ 2ನೇ ಅತಿ ಎತ್ತರದ ಚರ್ಚ್. ಈ ಚರ್ಚ್ 175 ಅಡಿ ಎತ್ತರ ಇದ್ದು ಇಲ್ಲಿಯೂ ಸಹ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇರಲಿಲ್ಲ. ಹಾಗೆ ಅಲ್ಲಿಂದ ನಾವು ಮುಂದಕ್ಕೆ ತೆರಳಿದ್ದು ಚಾಮುಂಡಿ ಬೆಟ್ಟಕ್ಕೆ. ಈ ಬೆಟ್ಟದ ಮೇಲೆ ನಾವು ಹೋಗ್ತಾ ಇರುವಾಗ ಇಡೀ ಮೈಸೂರಿನ ಚಿತ್ರಣವನ್ನು ನಾವು ಕಾಣಬಹುದು. ಇನ್ನು ಈ ಬೆಟ್ಟದ ಮೇಲೆ ಮೈಸೂರು ಅರಸರ ಮನೆ ದೇವರಾದಂತಹ ಶ್ರೀ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿದ್ದಾಳೆ. ಮಹಿಷಾಸುರನನ್ನು ಸಂಹರಿಸಿದ ಕಾರಣದಿಂದ ತಾಯಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿದೆ. ಇನ್ನು ಈ ದೇವಿಯ ದರ್ಶನವನ್ನು ಪಡೆದು ನಾವು ಹೊರಟಿದ್ದು ಬೃಂದಾವನ ಉದ್ಯಾನದ ಕಡೆಗೆ. ಕೃಷ್ಣರಾಜಸಾಗರ ಅಣೆಕಟ್ಟಿನ ಪಕ್ಕದಲ್ಲಿದೆ ಈ ಬೃಂದಾವನ ಉದ್ಯಾನ. ವರ್ಷಕ್ಕೆ ಸುಮಾರು 2 ಮಿಲಿಯನ್ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರಂತೆ.
ಇನ್ನು ಈ ಹೂದೋಟದ ಉತ್ತರ ಭಾಗದಲ್ಲಿ ಇರುವಂಥ ಮ್ಯೂಸಿಕಲ್ ಫೌಂಟೇನನ್ನು ನೀವು ನೋಡಲೇಬೇಕು. ಸೋಮವಾರದಿಂದ ಶುಕ್ರವಾರದವರೆಗೆ ಸುಮಾರು ಸಂಜೆ 7ರಿಂದ 8 ಗಂಟೆ 1 ತಾಸು, ಹಾಗೆಯೇ ಶನಿವಾರ ಹಾಗೆ ಭಾನುವಾರ ಸಂಜೆ 7ರಿಂದ 9 ಗಂಟೆವರೆಗೆ ಅಂದರೆ 2 ತಾಸು ಈ ಮ್ಯೂಸಿಕಲ್ ಫೌಂಟೇನ್ ಶೋ ನಡೆಯುತ್ತೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.